ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಅಂದರೆ ಅವರು ಭಗವಂತನಲ್ಲಿ ಒಬ್ಬ ಸೃಷ್ಟಿ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ಸೃಷ್ಟಿ. ಅದೇ ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು. ಅದೇ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರೋ ಕಾರಣ ಅಂದ್ರೆ ಜನರ ಮನಸ್ಸನ್ನ ರಂಜಿಸೋದಕ್ಕೆ ಅವ್ರು ಯಾವತ್ತೂ ಕೂಡ ಎಷ್ಟು ಶ್ರಮ ಪಡ್ತಾರೆ ಅನ್ನೋದಕ್ಕೆ ಇವತ್ತು ಶ್ರೀಮುರಳಿನೇ ಸಾಕ್ಷಿ. ಯಾಕಂದ್ರೆ ಅವರು ನಮ್ಮ ರಾಜ್ಕುಮಾರ್ ಹಾಡು ಆಡ್ತಾ ಇದ್ರೆ ಇವತ್ತು ಅವ್ರಿಗಿರುವಂತ ಒಂದು ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತೇನು ನಾವು ಕಳ್ಕೊಂಡಿದ್ದೀವಿ ಅಂದ್ರೆ ಇವತ್ತು ದೇವರಾಗಿ ಉಳ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಯಾವ ಹಳ್ಳಿಗೆ ಹೋದ್ರೂ ಕೂಡ ಶ್ರೀಮುರಳಿ ಅವರೇ, ಯಾವ ಹಳ್ಳಿಗೆ ಇವತ್ತಿಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ರು ಕೂಡ ಪ್ರತಿ ಹಳ್ಳಿಯಲ್ಲಿ 3-4 ಸೆಂಟರ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನ ಪ್ರತಿಮೆಗಳನ್ನಿಟ್ಟು ಇವತ್ತು ಜನ ಒಂದು ದೇವ್ರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಏನಂತಂದ್ರೆ ನನ್ನ ಮಗ ಅವನು ಚಿಕ್ಕ ಹುಡುಗ 4 ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದ. ಸುಮಾರು 6 ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ. ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಅವ್ನು ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರು. ಅವನ್ ಬೆಳೆದ ಮೇಲೆ ಅವನು ಹೀರೋ ಆಗ್ಬೇಕು ಅನ್ನೋ ಮಾತನ್ನ ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯ ಬಜಾರ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸ್ ನಮ್ಮ ರಾಮ್ ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡ್ಲಿಕ್ಕೆ ರೆಡಿ ಆಗಿತ್ತು. ಆದ್ರೂ ಕೂಡ ಪುನೀತ್ ಅವ್ರು ಹೇಳಿದ್ರು, ಅಣ್ಣ ಚಿಕ್ಕ ಮಗು ಇದ್ದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಫಸ್ಟ್ ಪ್ರಿಫರೆನ್ಸ್ ನಿನ್ ಮಗನಿಗೆ ಅಂತೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಕಿರೀಟಿನ ಒಂದು 8 ದಿನ ಜೊತೆಯಲ್ಲೇ ಇಟ್ಕೊಂಡು ಶೂಟಿಂಗ್ ನಡೆಯುವಂಥ ಟೈಮ್ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯ್ತು. ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಡ್ಕೊಳಕ್ ಆಗ್ಲಿಲ್ಲ ದುಃಖದಲ್ಲಿ. ನಾವ್ ಯಾರು ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಟ್ ಅವ್ರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಇನ್ನ ಅದನ್ನ ನಾನು ಏನ್ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ಆಗ್ತಾ ಇಲ್ಲ. ಇವತ್ತು ತಮ್ಮ ಬಗ್ಗೆ, ತಮ್ಮ ಕುಟುಂಬ, ತಮ್ಮ ಅಣ್ಣ ತಮ್ಮಂದ್ರು, ತಮ್ಮ ವಿನಯ ವಿಧೇಯತೆ, ಜನರ ಬಗ್ಗೆ ತಮಗಿರುವಂತ ಗೌರವ, ಅದರಿಂದ ಅವ್ರ ಆಯುಷ್ಯ ಏನಿದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವರು ಅದನ್ನ ಆಡ್ ಮಾಡಿ ಎಲ್ರು 100 ವರ್ಷಕ್ಕಿಂತ ಹೆಚ್ಚಾಗಿ ಇದ್ದು ನಮ್ಮ ಕನ್ನಡಿಗರಿಗೆ ಶಾಶ್ವತವಾಗಿ ಮನೋರಂಜನೆ ಕೊಡುವ ಕುಟುಂಬ ನಿಮ್ದು ಯಾವತ್ತಿಗೂ ಆಗ್ಬೇಕು ಅನ್ನುವಂತ ಒಂದು ನನ್ನ ಆಸೆ. ನಿಮ್ ಸಹಕಾರ, ನಿಮ್ಮ ಪ್ರೀತಿ ಸರ್. ಮತ್ತು ಬಗೀರ ತಮ್ಮ ಚಿತ್ರ ಏನಿದೆ, ನನಗೆ ಶೂಟಿಂಗ್ ನಡೆಯೋ ಟೈಮ್ ನಲ್ಲಿ ಪ್ರತಿಯೊಂದು ಡಾಕ್ಟರ್ ಸೂರಿ ನಿರ್ದೇಶಕರು ನನ್ನ ಕುಟುಂಬಕ್ಕೆ ಬಹಳ ಆತ್ಮೀಯರು. ಹಾಗಾಗಿ ನನಗೆ ಎಲ್ಲ ವಿಷಯ ತಿಳಿಸ್ತಾ ಇದ್ರು 100ಕ್ಕೆ 100. ಇವಾಗ ಏನ್ ನಾವು ಟೀಚರ್ನ ಬಿಡುಗಡೆ ಮಾಡ್ತೀವೋ ಬಗೀರ, ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ನಾವು ಹೇಳ್ತಾ ಇದ್ದೀವೋ, ಬರೋ ದಿವಸಗಳಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಕೂಡ ಕನ್ನಡಿಗರು ಆಗ್ಬಿಡ್ತಾರೆ, ಅದರಲ್ಲಿ ಡೌಟ್ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಇವತ್ತು ಯಶ್ ಆಗಿರ್ಬೋದು, ಇವತ್ತು ಧ್ರುವ ಸರ್ಜಾ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ನಂತರ ಶ್ರೀಮುರಳಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಥ್ಯಾಂಕ್ ಯು ಸರ್. ಬಗೀರ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ, ಆದ್ರೆ ನಾನು ಹೇಳ್ಬಾರ್ದು ಸರ್, ಏನ್ ಹೇಳಕ್ಕಿಲ್ಲ. ಯಾಕೆಂದ್ರೆ ಎಲ್ಲ ಸ್ಟೋರಿ ಎಲ್ಲ ವಿಷಯಗಳು ಕೂಡ ಗೊತ್ತಿತ್ತು. ಮತ್ತೆ ಮಫ್ತಿ ಸಿನಿಮಾದಲ್ಲಿ ನೀವೇನ್ ಆಕ್ಟ್ ಮಾಡಿದ್ದೀರಿ ಸಿಬಿಐ ಅಧಿಕಾರಿಯಾಗಿ? ಹೌದು ಸರ್, ಹೌದು. ನನಗೆ ಆ ಸಿನಿಮಾ ಥಿಯೇಟರ್ಗೆ ಹೋಗೋವರೆಗೂ ಕೂಡ ನನಗೆ ಗೊತ್ತಿಲ್ಲ. ನರ್ತನ್ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳನ್ನೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಥಿಯೇಟರ್ಗೆ ಹೋದಾಗ ನಾನು ಅಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಎಲ್ಲರೂ ರೆಡ್ಡಿ ರೆಡ್ಡಿ ಅಂತ ಕೂಗ್ತಾ ಇದ್ರು. ಅದ್ರಲ್ಲಿ ತೋರ್ಸಿರೋದು ಬರೀ ಒಂದು ತುಣುಕು ಸರ್. ನೀವು ಮಾಡಿರೋ ಕೆಲಸನ ಪೂರೈಸಕ್ ಆಗುತ್ತಾ ಒಂದು ಸಿನಿಮಾದಲ್ಲಿ? ಆಗಲ್ಲ ಬೇಡ ಸರ್, ಆಗಲ್ಲ ಬಿಡಿ ಸರ್. ಅಲ್ಲಿ ಸಿಬಿಐ ಅಧಿಕಾರಿಯಾಗಿ ನೀವು ನನ್ನ ಬಂದಿರೋ ಸಿಬಿಐ ಅಧಿಕಾರಿಗಳು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಆಂಧ್ರದಲ್ಲಿ. ಯಾಕೆಂತಂದ್ರೆ ಆ ಅಧಿಕಾರಿನ ಮೀಡಿಯಾ ಏನ್ ಮಾಡ್ಬಿಡ್ತಿದ್ರೆ ದೊಡ್ಡ ಹೀರೋ ಆಗಿ ತೋರಿಸ್ಬಿಟ್ರು. ಜನಾರ್ದನ್ ರೆಡ್ಡಿನ ಬಂಧನ ಮಾಡಿದ್ದಾರೆ ಅಂದ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯಕ್ಕೆ ಬಂದ್ಬಿಟ್ರು. ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಹೈಲೈಟ್ ಮಾಡಿದ ತಕ್ಷಣ ಎಮೋಷನ್ ಆಗ್ಬಿಟ್ಟು ನಾನು ರಾಜಕೀಯಕ್ಕೆ ಬರ್ಬೋದು ಅಂತ ಹೇಳಿ ಪಾಪ ಇವತ್ತು ಅವ್ರು ಏನು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಶ್ರೀಮುರಳಿ ಮಾತ್ರ ಸಿನಿಮಾದಲ್ಲಿ ಅವತ್ತು ಶಿವರಾಜ್ ಕುಮಾರ್ ಅವರು ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನ
ಆ ಸಿನಿಮಾದಲ್ಲಿ ನಾನು ಏನ್ ನೋಡಿದ್ದೀನೋ ಬಹಳ ಖುಷಿಯಾಗಿದೆ ನನಗೆ. ದೇವ್ರು ನಿಮಗೆ ಈ ಭಗೀರ ಚಿತ್ರದಿಂದ ಖಂಡಿತವಾಗ್ಲೂ ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗ್ಬೇಕಂತ ಹೇಳಿ ಆ ಹನುಮಂತನಲ್ಲಿ ರಾಮನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿ